ಕಪ್ಪು ಮಣ್ಣಿನ ಫಲವತ್ತತೆಯ ನಾಡು ಯಾದಗಿರಿ ಜಿಲ್ಲೆ. ಯಾದಗಿರಿ ಜಿಲ್ಲೆಯು ಕರ್ನಾಟಕದ 30ನೇ ಜಿಲ್ಲೆಯಾಗಿ ಏಪ್ರಿಲ್ 10, 2010 ಕಲಬುರಗಿ ಜಿಲ್ಲೆಯಿಂದ ಪ್ರತ್ಯೇಕವಾಗಿ ಅಸ್ತಿತ್ವಕ್ಕೆ ಬಂದಿತು. ಈ ಜಿಲ್ಲೆಯು ಶ್ರೀಮಂತ ಇತಿಹಾಸವನ್ನ ಹೊಂದಿದ್ದು ಯಾದವರು, ಬಹುಮನಿಗಳು ಮತ್ತು ನಿಜಾಮರ ಆಳ್ವಿಕೆಗೆ ಒಳಪಟ್ಟಿತ್ತು. ಯಾದಗಿರಿ ಜಿಲ್ಲೆಯು ಫಲವತ್ತಾದ ಕಪ್ಪು ಮಣ್ಣಿನಿಂದ ಕೂಡಿದೆ ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ತೊಗರಿ ಮತ್ತು ಜೋಳ ಬೆಳೆಯುವ ಜಿಲ್ಲೆಗಳಲ್ಲಿ ಒಂದಾಗಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲಿ ಜಿಲ್ಲಾ ಕೇಂದ್ರದಲ್ಲಿರುವ ಐತಿಹಾಸಿಕ ಯಾದಗಿರಿ ಕೋಟೆ, ನಾಯಕ ರಾಜವಂಶದ ಕೊನೆಯ ಭದ್ರಕೋಟೆಯಾಗಿದ್ದ ಶೋರಾಪುರದ ಕೋಟೆ, ಅಶೋಕನ ಶಾಸನಗಳಿರುವ ಸನ್ನತಿ ಮತ್ತು ಧಾರ್ಮಿಕ ಕೇಂದ್ರಗಳಾದ ತಿತ್ತಿರಿ ಮೌನೇಶ್ವರ ದೇವಸ್ಥಾನಗಳು ಪ್ರಮುಖವಾಗಿವೆ. ಯಾದಗಿರಿ ಜಿಲ್ಲೆಯ ಆಹಾರ ಕ್ರಮದಲ್ಲಿ ಜೋಳದ ರೊಟ್ಟಿ, ತೊಗರಿಬೇಳೆಯ ಪಲ್ಯ ಮತ್ತು ಖಾರದ ಚಟ್ನಿ ಪುಡಿ ಪ್ರಧಾನ. ನಿಜಾಮರ ಪ್ರಭಾವದಿಂದ ಬಿರಿಯಾನಿಯಂತಹ ಮಾಂಸಾಹಾರಿ ಖಾದ್ಯಗಳು ಜನಪ್ರಿಯ. ಉಡುಗೆ ಪದ್ಧತಿಯಲ್ಲಿ ಪುರುಷರು ಪಂಚೆ, ಶರ್ಟ್ ಮತ್ತು ಪೇಟ ಧರಿಸಿದರೆ ಮಹಿಳೆಯರು ಹತ್ತಿ ಸೀರೆಗಳನ್ನ ಸರಳವಾಗಿ ಧರಿಸುತ್ತಾರೆ.